ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾಬ್ರಿ ಮಸೀದಿ ಧ್ವಂಸದ ಸೇಡು. ಹಾಗಾದ್ರೆ ಟಾರ್ಗೆಟ್ ರಾಮ ಮಂದಿರನ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಡಿಸೆಂಬರ್ 6ರಂದು ಭಾರೀ ಪ್ರಮಾಣದ ದಾಳಿಗೆ ಪ್ಲಾನ್ ಮಾಡಿಕೊಂಡಿದ್ರು ಉಗ್ರರು. ಉಗ್ರ ವೈದ್ಯ ಉಮರ್ ನಬಿಯಿಂದ ಸ್ಫೋಟಕ್ಕೆ ಸಂಚನ್ನ ರೂಪಿಸಲಾಗಿತ್ತು. ಬಾಬ್ರಿ ಮಸೀದಿ ಧ್ವಂಸದ ಸೇಡು. ಹೀಗಾಗಿ ಟಾರ್ಗೆಟ್ ರಾಮ ಮಂದಿರನ ಎನ್ನುವಂತಹ ಸಾಕಷ್ಟು ಅನುಮಾನಗಳು ಮೂಡ್ತಾ ಇವೆ. ಯಾಕಂದ್ರೆ ಡಿಸೆಂಬರ್ 6ರಂದು ಭಾರೀ ಪ್ರಮಾಣದ ದಾಳಿಗೆ ಈ ಉಗ್ರರು ಪ್ಲಾನ್ ಮಾಡಿಕೊಂಡಿದ್ರು. ಉಗ್ರ ವೈದ್ಯ ಉಮರ್ ನಬಿಯಿಂದ ಸ್ಫೋಟಕ್ಕೆ ಸಂಚನ್ನ ರೂಪಿಸಲಾಗಿತ್ತು. ಸ್ಫೋಟಕ್ಕೂ ಮುನ್ನ ಮಸೀದಿಗೆ ಭೇಟಿಯನ್ನ ನೀಡಿರುತ್ತಾನೆ ಈ ಉಗ್ರ. ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿ ಧ್ವಂಸದ ವಾರ್ಷಿಕ ದಿನ. ಅವತ್ತೇ ಸ್ಫೋಟ ಮಾಡೋದಕ್ಕೆ ಯೋಜನೆಯನ್ನ ರೂಪಿಸಿದ್ದ ಉಗ್ರ ಉಮರ್ ನಬಿ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೆಂಪು ಕೋಟೆಯ ಬಳಿ ಸ್ಫೋಟಗೊಂಡ ಸ್ಫೋಟಕಗಳಿಂದ ತುಂಬಿದ ಕಾರನ್ನ ಚಲಾಯಿಸ್ತಾ ಇದ್ದಂತಹ ಡಾಕ್ಟರ್ ಉಮರ್ ನಬಿ ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿ ಧ್ವಂಸ ವಾರ್ಷಿಕ ದಿನದಂದು ಪ್ರಬಲ ಸ್ಫೋಟವನ್ನ ಯೋಜಿಸಿದ್ದ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಫರೀದಾಬಾದ್ನಲ್ಲಿ ಕೇಂದ್ರೀಕೃತವಾಗಿರುವ ಅಂತಾರಾಜ್ಯ ವೈಟ್ ಕಾಲರ್ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಘಟಕದೊಂದಿಗೆ ಸಂಪರ್ಕ ಹೊಂದಿದ್ದ 8 ಜನರನ್ನ ವಿಚಾರಣೆ ನಡೆಸಿ ಅವರ ಕುಟುಂಬ ಹಾಗೂ ಸ್ನೇಹಿತರು ಮತ್ತು ನೆರೆಹೊರೆಯವರೊಂದಿಗೆ ಮಾತನಾಡಿದ ನಂತರ ಯೋಜನೆಯ ವಿವರಗಳು ಲಭ್ಯವಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕೆಂಪು ಕೋಟೆ ಬಳಿ ನವೆಂಬರ್ 10ರಂದು ಸಂಭವಿಸಿದ ಸ್ಫೋಟದಲ್ಲಿ 12 ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಕಾರನ್ನು ಸ್ಫೋಟಿಸಿರುವ 28 ವರ್ಷದ ವೈದ್ಯ ಉಮರ್ ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಮೂಲದವನಾಗಿದ್ದು, ಕಾಶ್ಮೀರ, ಹರಿಯಾಣ ಮತ್ತು ಉತ್ತರ ಪ್ರದೇಶವನ್ನು ವ್ಯಾಪಿಸಿರುವ ಭಯೋತ್ಪಾದಕ ಜಾಲದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾನೆ. ಕಳೆದ ಜನವರಿ 26 ಗಣರಾಜ್ಯೋತ್ಸವದಂದೇ ಕೆಂಪು ಕೋಟೆಯ ಬಳಿ ಸ್ಫೋಟಕ್ಕೆ ಉಗ್ರರು ಸಂಚನ್ನ ರೂಪಿಸಿದ್ರು. ಇದರ ಭಾಗವಾಗಿ ಬಂಧಿತ ಡಾಕ್ಟರ್ ಮುಜಾಮಿಲ್ ಮತ್ತು ಕಾರು ಸ್ಫೋಟದಲ್ಲಿ ಸಾವನ್ನಪ್ಪಿದ್ದಾನೆ ಅಂತ ಶಂಕಿಸಲಾದ ಉಮರ್ ನಬಿ ಇಬ್ಬರೂ ಕೂಡ ಕಳೆದ ಜನವರಿ ತಿಂಗಳ ಮೊದಲ ವಾರದಲ್ಲಿ ಕೆಂಪು ಕೋಟೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹಲವು ಬಾರಿ ಭೇಟಿ ನೀಡಿ ಅಲ್ಲಿನ ಸ್ಥಳವನ್ನ ಪರಿಶೀಲನೆ ನಡೆಸಿದ್ರು. ಇದು ಆ ಪ್ರದೇಶದಲ್ಲಿನ ಭದ್ರತಾ ವ್ಯವಸ್ಥೆಗಳ ಪರಿಶೀಲನೆ ಮತ್ತು ಜನಸಂದಣಿ ಹೆಚ್ಚಿರುವ ಸಮಯದ ಬಗ್ಗೆ ತಿಳಿಯುವಂತಹ ಒಂದು ಕೆಲಸವಾಗಿರುತ್ತೆ. ಅಂದ್ರೆ ಯಾವ ಟೈಮ್ನಲ್ಲಿ ಎಷ್ಟು ಜನ ಇರ್ತಾರೆ ಅಥವಾ ಅಲ್ಲಿ ಸೆಕ್ಯೂರಿಟಿ ಯಾವ ರೀತಿ ಇದೆ, ಇದೆಲ್ಲವನ್ನ ತಿಳಿಯೋದಕ್ಕಾಗಿ ಇವರು ಈ ಒಂದು ಸ್ಥಳದ ಪರಿಶೀಲನೆಯನ್ನ ನಡೆಸಿದ್ರು. ಇಬ್ಬರ ಮೊಬೈಲ್ ಡೇಟಾ ಮತ್ತು ಕೆಂಪುಕೋಟೆ ಸುತ್ತಮುತ್ತಲಿನ ಪ್ರದೇಶದ CCTVಗಳ ಅಧ್ಯಯನದಲ್ಲಿ ಕೆಂಪುಕೋಟೆ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಅವರ ಚಲನವಲನ ಕಂಡು ಬಂದಿದೆ. ಅಲ್ಲದೆ ಪ್ರಾಥಮಿಕ ವಿಚಾರಣೆ ವೇಳೆ ಸ್ವತಃ ಮುಜಾಮಿಲ್ ಕೂಡ ಜನವರಿ 26ರ ಸ್ಫೋಟದ ಸಂಚಿನ ಬಗ್ಗೆ ಬಾಯಿ ಬಿಟ್ಟಿದ್ದಾನೆ ಅಂತ ಮೂಲಗಳು ತಿಳಿಸಿವೆ. ಇನ್ನು ಸೋಮವಾರ ಸಂಜೆ ಭಾರತದ ಹೃದಯ ಭಾಗದಲ್ಲಿ ಒಂದು ದೊಡ್ಡ ಸ್ಫೋಟವೇ ಸಂಭವಿಸಿತ್ತು. ಈ ಸ್ಫೋಟದ ಜಾಡನ್ನು ಹಿಡಿದಿರುವಂತಹ ತನಿಖಾ ಸಂಸ್ಥೆಗಳು ಸಾಕಷ್ಟು ಮಾಹಿತಿಗಳನ್ನು ಬಹಿರಂಗಪಡಿಸುತ್ತಲೇ ಇವೆ. ಈ ಹಿಂದೆ ಕೂಡ ಅಂದ್ರೆ ಇವರ ಟಾರ್ಗೆಟ್ ಆಗಿದ್ದು ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಹಿಂದೂ ದೇವಸ್ಥಾನಗಳಿವೆ. ಅಲ್ಲಿ ಅಯೋಧ್ಯ ಆಗಿರ್ಬೋದು, ವಾರಣಾಸಿ, ಜೊತೆಗೆ ಕಾಶಿ, ಹಾಗೆ ಮಥುರಾ, ವೃಂದಾವನ, ಈ ರೀತಿ ಸಾಕಷ್ಟು ಒಂದು ಪುಣ್ಯ ಕ್ಷೇತ್ರಗಳು ಇರುವಂತಹ ರಾಜ್ಯ ಅದು. ಈ ಹಿನ್ನೆಲೆಯಲ್ಲಿ ಈ ಒಂದು ಉಗ್ರರು ಆ ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡಿದ್ರು ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಬಾಬ್ರಿ ಮಸೀದಿ ಸ್ಫೋಟದ ದಿನವೇ ಅಂದ್ರೆ ವಾರ್ಷಿಕದ ದಿನವೇ ದೊಡ್ಡ ಸ್ಫೋಟಕ್ಕೆ ಈ ಉಗ್ರರು ಸಂಚನ್ನ ಮಾಡಿದ್ರು ಎನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು ವಾಟ್ಸ್ಆ್ಯಪ್ನಲ್ಲಿ ಇವರು ಯಾವ ರೀತಿ ಗ್ರೂಪ್ಗಳನ್ನ ಮಾಡಿಕೊಂಡು ಯಾವ ರೀತಿ ಕೋಡ್ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಚಾಟ್ ಮಾಡ್ತಿದ್ರು ಎನ್ನುವಂಥ ಮಾಹಿತಿಗಳು ಕೂಡ ತನಿಖೆಯಿಂದ ಲಭ್ಯವಾಗಿದೆ. ಅಂದ್ರೆ ಸ್ಫೋಟಕ್ಕೆ ದಾವತ್ ಅಂತ, ಸ್ಫೋಟಕಕ್ಕೆ ಬಿರಿಯಾನಿ ಎನ್ನುವಂತಹ ಕೋಡ್ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಇವರು ಒಂದು ಚಾಟ್ ಅನ್ನ ಮಾಡಿರ್ತಾರೆ. ಜೊತೆಗೆ ಡಾಕ್ಟರ್ ಶಾಹೀನ್ ಒಂದು ಮೆಸೇಜ್ ಅನ್ನ ಕೂಡ ಹಾಕಿರ್ತಾಳೆ. ಹಬ್ಬಕ್ಕೆ ಬಿರಿಯಾನಿ ರೆಡಿ ಇದೆ ಎನ್ನುವಂತಹ ಮೆಸೇಜ್ ಅನ್ನ ಕೂಡ ಆಕೆ ಮಾಡಿರ್ತಾಳೆ. ಅಂದ್ರೆ ಯಾರಿಗೂ ಗೊತ್ತಾಗಬಾರ್ದು, ಇನ್ ಕೇಸ್ ಯಾರಾದರೂ ವಾಟ್ಸಪ್ನ ಹ್ಯಾಕ್ ಮಾಡಿದ್ರು ಕೂಡ ಅಥವಾ ಎಲ್ಲ ಮೆಸೇಜ್ಗಳನ್ನ ರಿಟ್ರೀವ್ ಮಾಡಿದಾಗಲೂ ಕೂಡ ಯಾರಿಗೂ ಒಂದು ಡೌಟ್ ಬರಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಕೋಡ್ ವರ್ಡ್ಸ್ಗಳನ್ನ ಉಪಯೋಗಿಸ್ಕೊಂಡು, ಅಂದ್ರೆ ಬ್ಲಾಸ್ಟ್ ಅಂದ್ರೆ ದಾವತ್ ಅಂತ, ಜೊತೆಗೆ ಸ್ಫೋಟಕ ವಸ್ತುಗಳೇನಿವೆ ಅದಕ್ಕೆ ಬಿರಿಯಾನಿ ಎನ್ನೋದಾಗಿ ಕೋಡ್ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಇವರು ಒಂದು ಸಂಚನ್ನ ರೂಪಿಸಿದ್ರು ಎನ್ನುವಂಥ ಮಾಹಿತಿ. ಹೀಗೆ ಸಾಕಷ್ಟು ಬಗೆದಷ್ಟು ಕೂಡ ಸಾಕಷ್ಟು ಮಾಹಿತಿಗಳು ಬಯಲಾಗ್ತಾ ಹೋಗ್ತಿವೆ.